ಶ್ರೀ ಶಾರದಾದೇವಿ ಜೀವನಗಂಗಾ ಧ್ವನಿ ತುಣುಕು 6. ಕೆಲವು ಘಟನೆಗಳು. ಒಬ್ಬೊಬ್ಬ ಮನುಷ್ಯನ ಬದುಕು ಒಂದೊಂದು ಬಗೆಯಿಂದ ಸಾಗ್ತಾ ಇರುತ್ತೆ. ಅದರಂತೆ ಮರಣಾನಂತರ ಒಬ್ಬೊಬ್ಬರ ಗತಿಯು ಒಂದೊಂದು ಥರ. ಆದರೆ ಭಗವಂತನಲ್ಲಿ ಶರಣಾದವರ ಕತೆ ನಿಜಕ್ಕೂ ಬೇರೆಯೇ ಹೌದು. ಅವರ ಇಹ ಪರಗಳ ಎಲ್ಲ ಹೊಣೆಯನ್ನು ಕೂಡ ಭಗವಂತನೇ ವಹಿಸ್ಕೊಂಡು ಬಿಡ್ತಾನೆ. ಆ ಬಗೆಯಿಂದ ಶರಣಾದ ಭಕ್ತರು ನಿಜಕ್ಕೂ ಧನ್ಯರೇ ಸರಿ. ತಪಶ್ಚರ್ಯೆ ಯೋಗ ಬಲಗಳಿಂದ ಸದ್ಗತಿ ಹೊಂದೋದಕ್ಕೆ ಸಾಧ್ಯ ಇದೆ. ಆದರೆ ಆ ಬಗೆಯಿಂದ ಮುಕ್ತಿ ಮಾರ್ಗದಲ್ಲಿ ಮುಂದುವರಿಯುವುದು ಈ ಯುಗಕ್ಕೆ ಹೇಳಿಸಿದ್ದಲ್ಲ. ಅದು ನಿಜಕ್ಕೂ ಕಠಿಣವೂ ದುರ್ಗಮವೂ ಆದ ಮಾರ್ಗ. ಆದರೆ ಭಗವಂತನಲ್ಲಿ ಶರಣಾಗುವುದೇ ಅನೇಕರಿಗೆ ನಿಲ್ಕುವಂತಹ ಸುಲಭ ಉಪಾಯ. ಇನ್ನು ಆ ಭಗವಂತನೇ ಅವತಾರ ತಾಳಿ ಬಂದಾಗ್ಲಂತೂ ಮುಕ್ತಿ ಮಾರ್ಗ ಮತ್ತು ಉತ್ತಮವಾಗತ್ತೆ. ಅವತಾರ ಪುರುಷರು ತಮ್ಮ ಕೃಪಾಬಲದಿಂದ ಜೀವಿಯನ್ನು ಸಕಲ ಬಂಧನಗಳಿಂದಲೂ ಬಿಡಿಸಿ ಮುಕ್ತಿಯನ್ನು ಕರುಣಿಸಬಲ್ಲ ಸಮರ್ಥರು. ಶ್ರೀರಾಮಕೃಷ್ಣರೇ ಹೇಳೋ ಹಾಗೆ ಅವರ ಕೈಯಲ್ಲಿ ಮೋಕ್ಷದ್ವಾರದ ಕೀಲಿ ಕೈ ಇರುತ್ತೆ ಅಂತ. ಹೃತ್ಪೂರ್ವಕವಾಗಿ ಶ್ರೀಮಾತೆಯವರನ್ನ ಪ್ರಾರ್ಥಿಸ್ಕೊಳ್ತಿದ್ರೆ ಸಾಕು, ಮನದ ಪದರಗಳಲ್ಲಿರುವ ಕಲ್ಮಶ ಎಲ್ಲವೂ ಕೂಡ ತೊಳೆದು ಹೋಗುತ್ತೆ, ಮುಕ್ತಿಯ ದ್ವಾರ ತೆರೆದುಕೊಳ್ಳುತ್ತೆ. ಹಾಗಾಗಿನೇ ಆದಿಗುರು ಶ್ರೀ ಶಂಕರಾಚಾರ್ಯರು ಜಗನ್ಮಾತೆಯಲ್ಲಿ ಮೊರೆ ಇಡ್ತಾ ಮೋಕ್ಷದ್ವಾರ ಕಪಾಟ ಪಾಟನ ಕರಿ ಅಂದರೆ ಮೋಕ್ಷದ್ವಾರದ ಬಾಗಿಲನ್ನ ತೆರೆದು ಬಿಡ್ತಾಳೆ ಜಗನ್ಮಾತೆ ಅಂತ ಸ್ತುತಿಸಿದ್ರು. ಅದೇ ಆದ್ಯಾಶಕ್ತಿಯೇ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರ ರೂಪದಿಂದ ಅವತರಿಸಿ ಬಂದಿರುವಂಥದ್ದು. ಆದ್ದರಿಂದಲೇ ಸ್ವಯಂ ಅವತಾರ ವರಿಷ್ಠರಾದ ಶ್ರೀರಾಮಕೃಷ್ಣರು ಅವರನ್ನ ಸಾಕ್ಷಾತ್ ದೇವಿಯ ಹಾಗೆ ಆರಾಧಿಸಿದ್ರು. ಇದನ್ನೆಲ್ಲ ಅರ್ತಿದ್ದಂತಹ ಭಕ್ತ ಜನರು ಶಾರದಾ ದೇವಿಯವರಿಂದ ಅಭಯವನ್ನ ಯಾಚಿಸಿದ್ರೆ ಅದರಲ್ಲಿ ಆಶ್ಚರ್ಯ ಏನಿಲ್ಲ. ಕಡೆಗಾಲದಲ್ಲಿ ತಮಗೆ ದರ್ಶನ ನೀಡೋ ಹಾಗೆ ಬೆಳಕ ತೋರಿ ಮುನ್ನಡೆಸುವಂತೆ ಭಕ್ತರು ಅವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ರು. ಪ್ರಾಮಾಣಿಕ ಭಕ್ತರ ಅಂತಹ ಪ್ರಾರ್ಥನೆಗಳನ್ನ ಶಾರದಾ ದೇವಿಯವರು ಈಡೇರಿಸಿದಂತಹ ಸಂದರ್ಭಗಳು ನಿಜಕ್ಕೂ ಹಲವಾರು. ಸ್ವಾಮಿ ರಾಮಕೃಷ್ಣಾನಂದರು ತಮ್ಮ ಅಂತ್ಯಕಾಲದಲ್ಲಿ ಶಾರದಾ ದೇವಿಯವರ ದರ್ಶನ ಪಡೆದು ಕೃತಾರ್ಥರಾದಂತಹ ಸನ್ನಿವೇಶಗಳು ನಮಗೆ ಈಗಾಗಲೇ ತಿಳಿದಿದೆ. ಹೀಗೆ ಒಬ್ಬ ಭಕ್ತ ತನ್ನ ಪಾಪಕೃತ್ಯಗಳನ್ನ ನೆನಪಿಸಿಕೊಂಡು ಶಾರದಾ ದೇವಿಯವರಂತಹ ತಾಯಿಯನ್ನ ಪಡೆದು ತಾನು ಉದ್ಧಾರವಾಗದೆ ಹೋದ್ನೇನೋ ಅಂತ ಯೋಚಿಸ್ತಾ ದುಃಖ ಪಟ್ಕೊಳ್ತಿದ್ದ. ಅವನ ಮನಸ್ಥಿತಿಯನ್ನ ಕಂಡು ಶಾರದಾ ದೇವಿಯವರು ಅವನಿಗೆ ಸಾಂತ್ವನವನ್ನ ನೀಡ್ತಾ ಹೇಳ್ತಾರೆ, ಅಪ್ಪ, ಯಾಕೆ ಭಯ ಪಡ್ತಾ ಇದ್ಯಾ? ಶ್ರೀರಾಮಕೃಷ್ಣರು ಸದಾ ನಿಮ್ಮೆಲ್ಲರ ಹಿಂದೆಯೇ ಇದ್ಕೊಂಡು ರಕ್ಷಿಸ್ತಾ ಇಲ್ವೇನೋ? ರಕ್ಷಿಸ್ತಾರೆ, ಅದನ್ನ ಅರ್ಥ ಮಾಡ್ಕೊ. ಅಲ್ದೆ ನಾನಿದ್ದೇನೆ, ತಾಯಿಯಾಗಿ ನಾನು ನಿನ್ನ ಬೆನ್ನ ಹಿಂದೆ ಇರುವಾಗ ನಿನಗೆ ಯಾವ ಭಯವೂ ಇಲ್ಲಪ್ಪ ಅಂತ. ಮತ್ತೊಬ್ಬ ಭಕ್ತ ಹೀಗೆ ಆತಂಕಗೊಂಡು ತಾನು ಮುಂದೆ ನರಕಕ್ಕೆ ಬೀಳೋದೇ ಖಂಡಿತ ಅಂತ ಶಂಕಿಸ್ತಾ ಇದ್ದಾಗ ತಕ್ಷಣ ಶ್ರೀಮಾತೆಯವರು ದೃಢ ಸ್ವರದಲ್ಲಿ ಹೀಗೆ ಹೇಳ್ತಾರೆ, ಏನೋ ನನ್ನ ಸಂತಾನವಾದ ನಿನಗೆ ನರಕವೇ ಸಾಧ್ಯವೇ ಇಲ್ಲ. ಇಲ್ಲಿಗೆ ಅಂದ್ರೆ ತಮ್ಮಲ್ಲಿಗೆ ಬಂದವರೆಲ್ಲ ಅದಾಗ್ಲೇ ಮುಕ್ತರಾಗಿ ಇದ್ದಾರೆ ಅಂತ ಅರ್ಥ. ನನ್ನ ಸಂತಾನವನ್ನ ನರಕಕ್ಕೆ ಎಳೆಯಲು ಯಮನಿಗೂ ಸಾಧ್ಯವಿಲ್ಲ. ನಿನ್ನೆಲ್ಲ ಭಾರವನ್ನು ನನಗೆ ಒಪ್ಪಿಸಿ ನಿಶ್ಚಿಂತೆಯಿಂದ ಇರು. ಮತ್ತು ಇದನ್ನ ಮಾತ್ರ ಚೆನ್ನಾಗಿ ನೆನ್ಪಿಟ್ಕೊ, ನಮ್ಮೆಲ್ಲರ ಹಿಂದೆ ಒಬ್ಬಳು ತಾಯಿ ಇದ್ದಾಳೆ. ಅವಳು ಸದಾ ಕಾಲದಲ್ಲಿ ನಮ್ಮನ್ನ ನಿತ್ಯಾನಂದದ ಧಾಮಕ್ಕೆ ಕರೆದುಕೊಂಡು ಹೋಗ್ತಾಳೆ ಅಂತ. ಎಂಥ ಅಮೋಘ ಭರವಸೆ ಇದು, ಎಂಥ ಅಮೋಘ ಭರವಸೆ ಇದು. ಶಾರದಾ ದೇವಿಯವರು ಅಂದು ಆ ಭಕ್ತನಿಗೆ ನೀಡಿದ ಭರವಸೆಯ ನುಡಿ ಇಂದು ನಮ್ಮೆಲ್ಲರ ಎದೆಯಲ್ಲೂ ಧೈರ್ಯವನ್ನ ತುಂಬುತ್ತಾ ಇದೆ. ನಿಜಕ್ಕೂ ಅದು ಶ್ರೀಕೃಷ್ಣನ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಾ ಶುಚಃ ಅನ್ನುವಂತಹ ಸೂಕ್ತಿಗೆ ನಿಲ್ಕತ್ತೆ. ನಾನು ನಿನ್ನನ್ನು ಸದಾಕಾಲ ಸಕಲ ಪಾಪಗಳಿಂದಲೂ ಮುಕ್ತನನ್ನಾಗಿಸ್ತೇನೆ, ಯಾವುದಕ್ಕೂ ಶೋಕ ಪಡಬೇಡ ಅನ್ನುವಂತಹ ಭರವಸೆಯ ಮಟ್ಟದ್ದು. ಇತ್ತೀಚೆಗೆ ನಡೆದಿರುವಂತಹ ಒಂದು ಘಟನೆಯನ್ನ ಇಲ್ಲಿ ನಾನು ನಿಮ್ಮೆಲ್ಲರಿಗೂ ಉಲ್ಲೇಖಿಸಬೇಕು ಅಂತ ಇಷ್ಟಪಡ್ತೇನೆ. ವೈದ್ಯನಾಥನ್ ಅಂತ ಒಬ್ಬ ನಿವೃತ್ತ ತಹಸೀಲ್ದಾರ್ ಇದ್ರು. ಕೊಯಂಬತ್ತೂರಿನ ರಾಮಕೃಷ್ಣ ಮಠದ ಸಮೀಪದಲ್ಲೇ ಅವರ ಮನೆ ಇತ್ತು.
ಹುದೆಯಲ್ಲಿದ್ದಾಗ ಅವರಿಗೆ ಮಠಕ್ಕೆ ಭೇಟಿ ಕೊಡುವಷ್ಟು ಸಮಯ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನಿವೃತ್ತಿ ಹೊಂದದ ನಂತರ ಒಂದು ದಿನ ಹೀಗೆ ಮಠದ ಬದಿಯಲ್ಲಿ ಸಾಗ್ತಾ ಇದ್ದಾಗ ಅವರಿಗೆ ಮಠದ ಒಳಗೆ ಹೋಗಬೇಕು ಅಂತ ಪ್ರೇರೇಪಣೆ ಆಯಿತು. ಸರಿ, ಅಂದಿನಿಂದ ಶುರುವಾಯಿತು ಅವರ ಆಧ್ಯಾತ್ಮಿಕ ಪಯಣ. ಅವರ ಧರ್ಮಶೀಲ ಪತ್ನಿಯು ಜೊತೆಗೂಡ್ಕೊಂಡ್ಳು. ಕ್ರಮೇಣ ಆ ವೃದ್ಧ ದಂಪತಿಗಳಿಗೆ ಮಠ ತಮ್ಮ ಎರಡನೆಯ ಮನೆಯಂತೆಯೇ ಆಗ್ಬಿಡ್ತು. ವೈದ್ಯನಾಥನ್ನವರು ತಮ್ಮ ನಿರೀಕ್ಷೆಗೂ ಮೀರಿದಂತಹ ಸಂತಸ ಶಾಂತಿಗಳಿಂದ ಕಾಲ ಕಳೆಯುತ್ತಿದ್ರು. ದಿನಗಳು ಉರುಳಿದ್ವು. ಅದೊಂದು ದಿನ ಎಂದಿನ ಹಾಗೆ ವೈದ್ಯನಾಥನ್ ಅವರು ಮಠದಲ್ಲಿ ಸ್ವಯಂ ಆರತಿ ದರ್ಶಿಸ್ತಾ ಕುಳಿತಿದ್ದಾರೆ. ಆಗ ಅವರಿಗೆ ಒಂದು ವಿಶಿಷ್ಟ ದರ್ಶನ ಅನುಭವ ಆಯಿತು. ದೇವಾಲಯದಲ್ಲಿ ಇದ್ದಂತಹ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರ ಭಾವಚಿತ್ರವು ಅವರಿಗೆ ಜೀವಂತವಾಗಿರುವಂತೆ ಕಂಡಿತು. ಶಾರದಾ ದೇವಿಯವರು ಎರಡು ಕೈಗಳನ್ನ ತಮ್ಮೆಡೆಗೆ ಚಾಚುತ್ತಾ ಆ ಪಟದಿಂದ ಹೊರಬಂದಂತೆ ಕಂಡರು ವೈದ್ಯನಾಥನ್. ಆ ದರ್ಶನವನ್ನ ಕಾಲ್ಪನಿಕ ಅಂತ ತಳ್ಳಹಾಕೋದಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಅವರು ಮನದ ಮೇಲೆ ಆ ದರ್ಶನದ ಅನುಭವ ಉಂಟು ಮಾಡದಂತಹ ಪ್ರಭಾವ ಅಷ್ಟು ಗಾಢವಾಗಿತ್ತು. ಅಷ್ಟೇ ಅಲ್ಲ, ಅವತ್ತಿನಿಂದ 3 ದಿನ ಅದೇ ದರ್ಶನ ಆಯಿತು. ಅವರಿಗೆ ಅದೇ ದರ್ಶನ ಮರುಕಳಿಸಿ ಬಂತು. ಈ ದರ್ಶನದ ಇಂಗಿತ ಏನಿರಬಹುದು? ವೈದ್ಯನಾಥನ್ನರು ಅದನ್ನ ಅರ್ಥ ಮಾಡಿಕೊಂಡಿದ್ದು ಹೀಗೆ: ಶಾರದಾ ದೇವಿಯವರು ತಮ್ಮನ್ನ ಇಹಲೋಕದಿಂದ ಮರಳಿ ತಮ್ಮ ಮಡಿಲಿಗೆ ಕರೆದುಕೊಳ್ಳಲು ಬಯಸ್ತಾ ಇದ್ದಾರೆ ಅಂತ. ವೈದ್ಯನಾಥನ್ನರು ಆ ದರ್ಶನವನ್ನು, ತಮ್ಮ ಅನಿಸಿಕೆಗಳನ್ನು ಮಠದ ಸ್ವಾಮಿಗಳೊಬ್ಬರ ಹತ್ರ, ತಮ್ಮ ಮಡದಿ ಹತ್ರ ಹೇಳ್ಕೊಂಡ್ರು. ಆದರೆ ಅವರೆಲ್ಲ ಅದನ್ನು ಬೇರೆ ರೀತಿಯಲ್ಲಿ ಅರ್ಥೈಸಲು ಹವಣಿಸಿದ್ರು. ಆದರೆ ವೈದ್ಯನಾಥನ್ನರಿಗೆ ಮಾತ್ರ ಇದು ಮನದಟ್ಟಾಗಿತ್ತು. ತಮ್ಮ ಐಹಿಕ ಜೀವನ ಯಾತ್ರೆಯು ಪಾರಮಾರ್ಥಿಕ ಆದರ್ಶದಲ್ಲಿ ಪರ್ಯವಸನಗೊಳ್ಳಲಿದೆ ಅನ್ನೋದು ಅವರಿಗೆ ತಿಳಿದು ಬಂತು. ಅವರ ಅಂತರಂಗದ ಹಂಬಲ ಅದೇ ಆಗಿತ್ತು. ಅವರು ಮಡದಿಯೊಂದಿಗೆ ಒಂದು ಒಪ್ಪಂದ ಮಾಡಿಕೊಂಡ್ರು. ತಮ್ಮಿಬ್ಬರಲ್ಲಿ ಯಾರೇ ಬದುಕಿ ಉಳಿದ್ರೂ ಅವರು ತಮ್ಮ ಮಿಕ್ಕ ಜೀವಿತವೆಲ್ಲವನ್ನು ಭಗವತ್ ಸೇವೆಗಾಗಿ ಮಾತ್ರವೇ ಮುಡುಪಾಗಿ ಇಡಬೇಕು ಅಂತ. ವೈದ್ಯನಾಥನ್ನರು ಪ್ರತಿದಿನವೂ ದ ಗಾಸ್ಪಲ್ ಆಫ್ ಶ್ರೀರಾಮಕೃಷ್ಣ ಗ್ರಂಥವನ್ನು ಓದುವಂತಹ ಪರಿಪಾಠವನ್ನ ಮಾಡಿಕೊಂಡಿದ್ರು. ಅವರಿಗೆ ಈ ದರ್ಶನದ ಅನುಭವವಾಗಿ ಇನ್ನೂ 1 ವಾರವೂ ಸಂದಿಲ್ಲ. ಅಷ್ಟರಲ್ಲಿ ಅದೊಂದು ದಿನ ಅವರಿಗೆ ಗಾಸ್ಪೆಲ್ ಪಠಣದ ನಂತರ ಪ್ರಜ್ಞೆ ತಪ್ಪಿತು. ಕೂಡಲೇ ಅವರನ್ನ ಆಸ್ಪತ್ರೆಗೆ ಸೇರಿಸಿದ್ರು. 2 ಮೂತ್ರಕೋಶಗಳು ತೀರ ಹದಗೆಟ್ಟಿದ್ರಿಂದ ಈಗ ಇತರ ತೊಂದರೆಗಳಿಗ್ಯಾವುವು ಕಾಣಿಸ್ಕೊಂಡು ಅವರ ಆರೋಗ್ಯ ಸುಧಾರಿಸುವ ಬದಲು ಕುಸಿಯುತ್ತಾ ಬಂತು. ಆದರೆ ವೈದ್ಯನಾಥನ್ನರು ಮಾತ್ರ ಸಮಾಧಾನದಿಂದಲೇ ಇದ್ರು. ಮಠದ ಸ್ವಾಮಿಗಳೊಬ್ಬರು ಅವರಿಗೆ ಶಾರದಾ ದೇವಿಯವರ ಭಾವಚಿತ್ರವನ್ನ ನೀಡಿದ್ರು. ವೈದ್ಯನಾಥನ್ನರು ಅದನ್ನ ತಮ್ಮ ಹಾಸಿಗೆ ಎದುರು ತೂಗು ಹಾಕಿ ಅದನ್ನೇ ದಿಟ್ಟಿಸ್ತಾ ಇದ್ರು. ಮಾರನೆಯ ದಿನ ಮಡದಿಯನ್ನು, ಮಗನನ್ನು ಕರೆದು ಆ ಭಾವಚಿತ್ರವನ್ನ ತಮ್ಮ ಕೈಯಲ್ಲಿ ಇರಿಸೋ ಹಾಗೆ ಕೇಳ್ಕೊಂಡ್ರು. ಅದನ್ನ ಅವರು ತಮ್ಮ ಎದೆಗೆ ಅಪ್ಪಿಕೊಂಡು ಹೀಗೆ ಹೇಳಿದ್ರು: ಓ ತಾಯಿ, ಇದು ನಾನು ನಿನ್ನಲ್ಲಿಗೆ ಬರ್ತಾ ಇದ್ದೀನಮ್ಮ ಅಂತ. ಹಾಗೆ ಹೇಳ್ತಾ ಶಾರದಾ ದೇವಿಯವರ ಪಾದ ಅರವಿಂದವನ್ನ ಸೇರಿಬಿಟ್ರು. ಎಂತಹ ಅನುಪಮ ಭಾಗ್ಯ! ಕಡೆಗಾಲದಲ್ಲಿ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರ ಪಾದ ಪದ್ಮಗಳಲ್ಲಿ ಐಕ್ಯರಾಗುವಂತಹ ಮಹಾಯೋಗ. ಈ ಬಗೆಯ ಭಾಗ್ಯಕ್ಕೆ ಎಲ್ಲರೂ ಭಾಜನರಾಗೋದಕ್ಕೆ ಸಾಧ್ಯ ಏನು? ಅಂದ್ರೆ ಯಾಕಾಗಬಾರ್ದು? ಶಾರದಾ ದೇವಿಯವರು ಎಲ್ಲರ ತಾಯಿ. ಅವರು ಜಗಜ್ಜನನಿ. ಅಷ್ಟೇ ಅಲ್ಲ, ಅವರು ಪರಮ ಕರುಣಾಮಯಿ. ನಾನು ಕರುಣೆ ತೋರದ ವ್ಯಕ್ತಿಯೇ ಇಲ್ಲ, ಅಷ್ಟೇಕೆ ಒಂದು ಕೀಟವೂ ಇಲ್ಲ ಅಂತ ಸಾಕ್ಷಾತ್ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರೇ ಹೇಳ್ದಾರಲ್ಲ. ಹಾಗಂದ್ರೆ ಎಲ್ಲರ ಮೇಲೂ ಕೂಡ ಶ್ರೀಮಾತೆಯವರ ಅಪಾರ ಕರುಣೆ ಯಾವಾಗ್ಲೂ ಇರುತ್ತೆ. ನಾವು ಪ್ರಾಮಾಣಿಕ ಹೃದಯದಿಂದ ಮೊರೆ ಇಟ್ಟಾಗ ಮಾತ್ರ ಆ ಕರುಣೆಯನ್ನ ಭಾವಿಸಿ ನಮ್ಮ ಸ್ಪಷ್ಟ ಅನುಭವಕ್ಕೆ ತಂದು ಕೊಡ್ತಾರೆ ಶ್ರೀಮಾತೆಯವರು. ಶ್ರೀಮಾತೆಯವರಿಗೆ ಜಯವಾಗಲಿ. ಧನ್ಯವಾದಗಳು.